ಸರಿ ಆಯ್ತು ಬಿಡು, ಏನಾಗಲ್ಲ. ಸರಿ ಆಯಿತು, ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ಬಿಟ್ಟಾಕು. ಸರಿ ಆಯಿತು, ಆಮೇಲೆ ಮಾಡು. ಓ ಏನಪ್ಪ ಹುಡುಗಿ ಜೊತೆ ಮಾತಾಡ್ತಾ ಇದ್ಯಾ? ಈ ಹೆಂಗಸರಿಗೆ ತಮ್ಮ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಳ್ಳೋದು ಎಷ್ಟು ಈಸಿ ಅಲ್ಲ. ಅದ್ರಲ್ಲೇನೈತೆ, ನೀನು ಹೇಳ್ಕೊ. ಅಷ್ಟು ಈಸಿ ಅಲ್ಲ. ಒಬ್ಬ ಗಂಡಸಿಗೆ ಅವ್ನ ಮನಸ್ಸಲ್ಲಿರೋ ನೋವು ಹೇಳ್ಕೊಂಬಿಟ್ರೆ ಎಲ್ಲಿ ಎಲ್ಲರೂ ಅವನ್ನ ವೀಕಾಗಿ ನೋಡ್ಬಿಡ್ತಾರೋ, ಅದೇ ವಿಷಯ ಇಟ್ಕೊಂಡು ಎಲ್ಲಿ ರೇಗಿಸ್ಬಿಡ್ತಾರೋ ಅನ್ನೋ ಭಯ. ಒಬ್ಬ ಹುಡುಗ ತನ್ನ ಮನೆ ಸಾಕೋಕ್ಕೋಸ್ಕರ ಡೆಲಿವರಿ ಕೆಲಸ ಮಾಡ್ತಾಯಿದ್ರೆ ಅವನೇನಂತಾರೆ ಹೇಳು? ಫೇಲ್ಯೂರ್ ಅಂತಾರೆ. ಅದೇ ಕೆಲಸ ಒಂದು ಹುಡುಗಿ ಮಾಡ್ತಾಯಿದ್ರೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಅಂತಾರೆ. ಮನೇಲೊಂದು ಹುಡುಗಿ ಫೇಲ್ ಆದರೆ ಪರವಾಗಿಲ್ಲ ಬಿಡಮ್ಮ, ಓದಲಿಲ್ಲ ಅಂದ್ರೂ ಯಾರೋ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ, ಮದುವೆ ಆದರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತಾರೆ. ಅದೇ ಒಬ್ಬ ಹುಡುಗ ಫೇಲ್ ಆದರೆ ನೀನು ಹುಡುಗಿ ಯಾರೋ ಕೊಡ್ತಾರೆ, ಬೋಳಿ ಮಗನೆ ಅಂತ ಬೈತಾರೆ. ಇಷ್ಟು ಚಿಕ್ಕ ಚಿಕ್ಕ ವಿಷಯನೇ ಅರ್ಥ ಮಾಡ್ಕೊಳ್ದಿರೋ ಸೊಸೈಟಿ ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡ್ರೆ ಅರ್ಥ ಮಾಡ್ಕೊಳುತ್ತಾ?